ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 2-3 ವರ್ಷ ಆದಮೇಲೆ ಮತ್ತೆ ಇನ್ನೊಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಕನೆಕ್ಟೆಡ್ ಆಗಿರ್ತೀನಿ. ಏನು ತಮ್ಮನೇಲಲ್ಲಿ ಆಲ್ರೆಡಿ ನೋಡಿರ್ತೀರ. ಏನಂದರೆ ಈ ಡೇ ವಿತ್ ಮೈ ಬ್ರದರ್ ಇನ್ ಜಿಮ್. ನನ್ನ ತಮ್ಮನ ಜೊತೆ ಏನೇನು ವರ್ಕೌಟ್ ಮಾಡ್ತೀನಿ ಇವತ್ತು, ಏನೇನೆಲ್ಲ ರೆಪ್ಸ್ ಎಷ್ಟು ಇದು ಮಾಡ್ತೀವಿ, ಎಷ್ಟು ಇದು ಮಾಡ್ತೀವಿ. ನಮ್ಮ ಮಮ್ಮಿ ಆಲ್ರೆಡಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಓಕೆನಾ. ಸೊ ಇವತ್ತಿಂದ 30 days ಚಾಲೆಂಜ್ ತೊಗೊಂಡಿದ್ದೀವಿ. ಸೊ ವಿ ಗೋನ ಹಿಟ್ ಆ್ಯಂಡ್ ನಾಕೌಟ್ ಆಗೋಕ್ಕೆ ಇಷ್ಟ ಇಲ್ಲ. ಫುಲ್ ಸ್ಟ್ರೆಸ್ ಔಟ್ ಆಗಿದೆ. ಬೆಳಗ್ಗೆಯಿಂದ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಫುಲ್ ಸುಸ್ತಾಗಿ ಮಲ್ಕೋಬೇಕು ಅನ್ಸಿದ್ರು. ಇವತ್ತು ಗುರು ಪೂರ್ಣಿಮಾ ಇತ್ತು. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಹಣೆಬೆಂದೆ. ಅದಕ್ಕೆ ಫುಲ್ ಸ್ಟ್ರೆಸ್ ಔಟ್ ಆಗಿದೆ. ಸೊ ಆದ್ರೂ ಪರವಾಗಿಲ್ಲ, ಹೋಗೋಣ ಅಂತ ಸೊ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಸೊ ಇವತ್ತು ಹೋಗಿ ಏನೇನು ವರ್ಕೌಟ್ ಮಾಡ್ತೀವಿ, ಹೆಂಗೆಲ್ಲ ನಮ್ಮ ಜಿಮ್ಮಲ್ಲಿ ಏನೇನೆಲ್ಲ ಮಾಡಿ ಆ ಡೇ ಹೆಂಗೆ ಸ್ಪೆಂಡ್ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ಕೊಡ್ಬೇಕಾಗುತ್ತೆ. ಸೊ ನಾವು ರೆಡಿ ಆಗಿಬಿಟ್ಟು ಬರ್ತೀವಿ. ಅಷ್ಟರೊಳಗೆ ಜಸ್ಟ್ 2 minutes, ಓಕೆ. ಎಲ್ಲರನ್ನೂ ನಿಮಗೆ ಜಿಮ್ಗೆ ಕರ್ಕೊಂಡು ಹೋಗ್ತೀವಿ. A few moments later. ಹಲೋ ಗೈಸ್, ಚಲೋ ಈಗ ಲೇಟ್ ಆಗಿದೆ ತುಂಬ. 7:15 ಆಗಕ್ಕೆ ಬಂದಿದೆ ಸಮಯ. ಈಗ ತುಂಬ ಲೇಟ್ ಆಗಿದೆ ಗೈಸ್. ಈಗ ಹೊಡೆದಿದ್ದೀವಿ. ಈಗೆಲ್ಲ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಈಗ ನೋಡಿ ಗೈಸ್, ಎಲ್ಲ ಬ್ಯಾಕ್ ಪ್ಯಾಕ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಲೆಟ್ಸ್ ಗೋ. ಈಗ ಮನೆಗೆ ಬಿಟ್ಟು ಮೊಬೈಲ್ ತೊಗೊಂಡ್ಬಿಟ್ಟು ನಾನು ಬಾಯ್ ದೊಡಮ್ಸ್, ಸಿ ಯು ನೈಟ್. ಗೈಸ್ ಒಮ್ಮೆ ನಿಮಗೆ ಹೊರಗಡೆ ವೆದರ್ ತೋರಿಸ್ತೀನಿ ಗೈಸ್, ಹೇಳಿ ಹೆಂಗಿದೆ ಅಂತ. ನೋಡಿ ಗೈಸ್, ಚಲೋ ಗೈಸ್. ಈಗ ಡೈರೆಕ್ಟ್ ನಿಮಗೆ ಹೊಡುತ್ತಾ ತೋರಿಸ್ತೀನಿ ಗೈಸ್. ಇವತ್ತು ಬ್ರದರು 2 days ಆಯಿತು ಜಿಮ್ಮಿಗೆ ಬಂದು. ಸೊ 30 days ಚಾಲೆಂಜ್ ಕೊಂಡಿದ್ದಾನೆ. ನಾನಂತೂ ವರ್ಕೌಟ್ ಮಾಡ್ತಾ ಇರ್ತೀನಿ, ಕಂಟಿನ್ಯೂ ನಾನು ಕನ್ಸಿಸ್ಟೆನ್ಸ್ ಆಗಿರ್ತೀನಿ. ಸೊ ನಮ್ಮ ಬ್ರದರ್ಗೆ ಟ್ರಾನ್ಸ್ಫರ್ ಮಾಡಿಸ್ಬೇಕಂತ ಹೇಳಿ ವಿಚಾರ ಇದೆ. ಸೊ 30 days ಚಾಲೆಂಜ್ ತೊಗೊಂಡಿದ್ದೀವಿ. ಏನಾಗುತ್ತೆ 1 month ಗ್ಯಾಪ್ ಬಿಟ್ಟಿದೆ ಗೈಸ್, ಅಷ್ಟೇ. 1 month ಗ್ಯಾಪ್ ಬಿಟ್ಟಿದೆ ಎಕ್ಸಾಮ್ ಅಂತ ಅಷ್ಟೇ. ನಾನು ಕನ್ಸಿಸ್ಟೆಂಟಲ್ಲಿ ಇದ್ದೆ, ಬಟ್ 1 month ಎಕ್ಸಾಮ್ ಇತ್ತು ಅಂತ ಗ್ಯಾಪ್ ಬಿಟ್ಟೆ. ಅರ್ಥ ಆಯ್ತು ಅನ್ಸುತ್ತೆ. ಆದರೂ ಪರವಾಗಿಲ್ಲ, ಅವ್ನು ಪವರ್ ಲಿಫ್ಟರು. ಸೊ ನೋಡೋಣ, ಈ ಸತಿ ಅವನ ಜೊತೆ ಟ್ರೈನ್ ಮಾಡ್ತಾ ಇದ್ದೀನಿ. ಇವತ್ತು ನೋಡೋಣ, ಸರಿನಾ. ಬನ್ನಿ ಗೈಸ್, ಹೋಗೋಣ. ಹೋಗ್ತಾ ಜಿಮ್ಗೆ ಹೋಗಿ ಭೇಟಿಯ ಅಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಮತ್ತೆ ಓಕೆ, ಟಾಟಾ. ದೇವ್ರಿಗೊಂದು ಕೈ ಮುಗಿಸ್ಬಿಡಿ. ಮುಗೋದು ಸೀದಾ ಜಿಮ್ಗೆ ಹೋಗೋಣ ಗೈಸ್. A few moments later. So guys, already we have reached to the gym. ಎಲ್ಲ ತುಂಬ ಸೌಂಡ್ ಇದೆ ಗೈಸ್. ಪೂರ ಇವತ್ತು ಏನೇನು ವರ್ಕೌಟ್ ಮಾಡ್ತೀವಿ ಅಂತಿರೋದು ಏನು ಗೊತ್ತಾ, ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಪೂರ ಇವತ್ತು ಏನೇನು ವರ್ಕೌಟ್ ಮಾಡ್ತೀವಿ ಅಂತಿರೋದು ಏನು ಗೊತ್ತಾ, ಬ್ಯಾಕ್. ಸೊ ಟುಡೇ ಗೈಸ್ ಬ್ಯಾಕ್ ಡೇ. ಸೊ ವರ್ಕೌಟ್ ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಗೈಸ್, 1 by 1. ಸೊ ಲೆಟ್ಸ್ ಬಿಗಿನ್ ಗೈಸ್.
ಗೈಸ್ ವರ್ಕೌಟ್ ಎಲ್ಲ ಮುಗಿದು ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಬಂದು ಸುಮ್ಮನೆ ಹಂಗೆ ತಲೆ ಮೇಲೆ ಕೈ ಇಟ್ಕೊಂಡು ಸುಮ್ಮನೆ ತಲೆ ಎಲ್ಲ ಬಾಚ್ಕೊಂಡು ಸುಮ್ಮನೆ ಹಂಗೆ ಫ್ಲೆಕ್ಸ್ ಮಾಡ್ತಾಯಿದ್ದೆ ಗೈಸ್. ಹೆವಿ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಫುಲ್ ವರ್ಕೌಟ್ ಮಾಡಿ ಇವತ್ತು ಫುಲ್ಲು ನಾಕೌಟ್ ಆಗೋ ಸ್ಟೇಜಿಗೆ ಬಂದಿತ್ತು. ಆದರೂ ಪರವಾಗಿಲ್ಲ, ಫುಲ್ಲು ಎಕ್ಸಸೈಸ್ ಮಾಡಿ ನೋಡಿ ಫ್ಲೆಕ್ಸ್ ಮಾಡ್ತಾಯಿದ್ದೀನಿ. ಏನಿಲ್ಲ ಗೈಸ್, ಮನೇಲಿ ಸಿಗೋಣ ಬನ್ನಿ. ಹಲೋ ಗೈಸ್, ಈಗ ಬಂದೆ ಜಿಮ್ಮಿಂದ, ಫ್ರೆಶ್ ಅಪ್ ಆಗಿ ಊಟ ಮಾಡಿದೆ. ಸೊ ನಮ್ಮ ಊಟ ಒಂದೆರಡು ಚಪಾತಿ ಇತ್ತು, ಹಾಗೆ ಮತ್ತು ಒಂದು ಸ್ವಲ್ಪ ಎಗ್ಸ್ ತಿಂತೀವಿ ಈಗ. ಸೊ ಇವತ್ತಿಗೆ ವರ್ಕೌಟ್ ಎಲ್ಲ ನೋಡಿದ್ರಲ್ಲ, ಸೊ ಚೆನ್ನಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು. ಸೂಪರ್ ಆಗಿದೆ. ದುಷ್ಟ ಎರಡನೇ ಭಾಗ ವೆಯ್ಟ್ ಮಾಡ್ಬೇಕು ನಾವು.